ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನ್ಯಾಯಾಧೀಶರ ಮೇಲೆ ಸುಯಶದ ಘಟನೆ ಖಂಡಿಸಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನೆ. ಅಕ್ಟೋಬರ್ 16ಕ್ಕೆ ಸಿಂಧನೂರಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆಗಮನ. ಒಳಬಳ್ಳಾರಿಯಿಂದ ಬೆಂಗಳೂರಿಗೆ ಬಸ್ ಸಂಚಾರಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಚಾಲನೆ. ಕಾರುಣ್ಯಾಶ್ರಮದಲ್ಲಿ ಒಳಬಳ್ಳಾರಿ ಶ್ರೀಗಳ 43ನೇ ವರ್ಷದ ಪುಣ್ಯಾರಾಧನೆ. ನಗರದಲ್ಲಿ ಆರ್ಎಸ್ಎಸ್ನಿಂದ ಆಕರ್ಷಕ ಪಥಸಂಚಲನ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿ ಅವರ ಮೇಲೆ ಶೂ ಎಸೆದಿರುವ ಗಂಭೀರ ಪ್ರಕರಣವನ್ನು ಖಂಡಿಸಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಬಸವ ಪರ, ಬಸವದಳ, ರೈತ ಸಂಘ, ಕಾರ್ಮಿಕ ಸಂಘ, ಎಡಪಂಥೀಯ ವಿದ್ಯಾರ್ಥಿ ಯುವ ಜನ ಸಮೂಹ, ಮಹಿಳೆಯರ ಸಂಘವೂ ಒಳಗೊಂಡಂತೆ ಕನ್ನಡ ಪರ ಮತ್ತು ಪ್ರಗತಿಪರ ಸಂಘಟನೆಗಳು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆ ನಗರದ APMCಯ ಗಣೇಶ್ ದೇವಸ್ಥಾನದಿಂದ ವಿವಿಧ ವೃತ್ತಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಕೆಲವು ಸಮಯ ರಸ್ತೆ ತಡೆ ನಡೆಸಿ ನ್ಯಾಯಮೂರ್ತಿಗಳ ಮೇಲೆ ನಡೆದ ದಾಳಿಯನ್ನು ತೀವ್ರವಾಗಿ ಖಂಡಿಸಿದರು. ಬಹಳ ಮುಖ್ಯವಾಗಿ ಹಿರಿಯ ಹೋರಾಟಗಾರರಾದ ಹಾಗೂ ಪ್ರಗತಿಪರ ಚಿಂತಕರೂ ಆದ ಶಿವಸುಂದರ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ಸನಾತನಿವಾದಿ ಕೋರ್ಟ್ ಕಲಾಪದಲ್ಲೇ ಶೂ ಎಸೆದಿರುವುದರ ಹಿಂದೆ ಒಂದು ದೊಡ್ಡ ಷಡ್ಯಂತರ ಅಡಗಿದ್ದು, ಅದೇ ಶೂ ಎಸೆದಿರುವ ವ್ಯಕ್ತಿ ಸನಾತನಿ ಆಗದೆ ಮುಸ್ಲಿಂ ಆಗಿದ್ದರೆ ಏನಾಗುತ್ತಿತ್ತು, ಜೊತೆಗೆ ನ್ಯಾಯಮೂರ್ತಿಗಳು ಮೇಲ್ವರ್ಗದವರು ಆಗಿದ್ದರೆ ಏನಾಗಿತ್ತು ಎನ್ನುವುದನ್ನು ಪ್ರತಿಯೊಬ್ಬರು ಅರ್ಥೈಸಿಕೊಳ್ಳಬೇಕು. ಈ ಕೃತ್ಯವನ್ನು ದೇಶದ ಮೂಲವಾಸಿಗಳು ಎಂದಿಗೂ ಸಹಿಸಿಕೊಳ್ಳುವುದಿಲ್ಲ. ಕೂಡಲೇ ದುಷ್ಕರ್ಮಿ ರಾಕೇಶ್ ಕಿಶೋರ್ಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿದರು. ನಂತರ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯ ಪ್ರಮುಖ ಮುಖಂಡರು ಮಾತನಾಡಿ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲೆ ದಾಳಿ ನಡೆಸಿದ ದುಷ್ಕರ್ಮಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಕೋಮು ದ್ವೇಷ ಹೇಳಿಕೆ ನೀಡಿ ಸಮಾಜದಲ್ಲಿ ಶಾಂತಿ ಕದಡುವ ಸಂಘ ಪರಿವಾರ ಮತ್ತು ಮತಿವಾದಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಜರುಗಿಸಿ ನ್ಯಾಯಾಧೀಶರ ಚಾರಿತ್ರ್ಯ ಹರಣದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತೀಯವಾದಿ ಶಕ್ತಿಗಳು ನ್ಯಾಯಾಂಗ ಮತ್ತು ನ್ಯಾಯಾಧೀಶರ ಚಾರಿತ್ರ್ಯ ಹರಣದಲ್ಲಿ ತೊಡಗುವ ಮೂಲಕ ನ್ಯಾಯಾಂಗದ ವ್ಯವಸ್ಥೆಯನ್ನು ದುರ್ಬಲಗೊಳಿಸಲು ವ್ಯವಸ್ಥಿತವಾಗಿ ಹುನ್ನಾರವನ್ನು ನಡೆಸಿದ ಶಕ್ತಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಈ ವೇಳೆ DH ಪೂಜಾರ್, DH ಕಂಬಳಿ, ಜಿಲಾನಿ ಪಾಷಾ, S ದೇವೇಂದ್ರಗೌಡ, ಬಾಬರ್ ಪಾಷಾ, ಖಾದರ್ ಸುಭಾನಿ, ಹುಸೇನ್ ಸಾಬ್, ಚಿಟ್ಟಿ ಬಾಬು, BN ಹೆರ್ದಿಹಾಳ್, ನರಸಪ್ಪ, ಮೋನೇಶ್ ಜಾಲವಾಡಿಗೆ, ನಿರ್ಪಾದಿ ಸಾಸಲ್ಮರಿ, ಡಾಕ್ಟರ್ ವಸೀಂ ಅಹಮದ್, ಮಾರ್ಯಪ್ಪ ರಾಮತ್ನಾಳ್, ಹನುಮಂತ ಗೋಮರ್ಸಿ, ಅಮೀನ್ ಪಾಷಾ ದಿದ್ದಿಗಿ, HN ಬಡಿಗೇರ್, ಕರೇಗೌಡ ಕುರ್ಕುಂದ, ನಾರಾಯಣ್ ಬೆಳಗುರ್ಕಿ, ವೆಂಕಟೇಶ್ ರಾಗಲ್ಪರ್ವಿ, P ರುದ್ರಪ್ಪ, ನಾಗರಾಜ್ ಪೂಜಾರ್, HF ಮಸ್ಕಿ, ರಮೇಶ್ ಪಾಟೀಲ್ ಬೇರ್ಗಿ, ಬಾಬುಸಾಬ್ ಬೆಳ್ಳಟ್ಟಿ, M ಗಂಗಾಧಾರ್, HR ಹೊಸಮನಿ, ಶಂಕರ್ ಗುರಿಕಾರ್, ಬಾಸುಮಿಯಾ, ವಕೀಲ ಶೇಖರಪ್ಪ ಧುಮಿತಿ ಸೇರಿದಂತೆ ತಾಲೂಕಿನ ಎಲ್ಲ ವಿವಿಧ ಸಂಘಟನೆಯ ಮುಖಂಡರು ಈ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಮೂರನೇದು, ಯಾಕೆ ಎಷ್ಟಿತ್ತು? ಅದು ಕೇವಲ ಯಾವುದೋ ಒಂದು ತೀರ್ಮಾನ ತನ್ನ ಪರವಾಗಿ ಬರಲಿಲ್ಲ ಅನ್ನುವಂತಹ ವಿಷಯ ಮಾತ್ರನ? ಇದರ ಹಿಂದೆ ಏನು ಹುನ್ನಾರ ಇದೆ, ಏನು ಬೆಳವಣಿಗೆಗಳು ಅದರ ಹಿಂದೆ ಮುಂದೆ ನಡೆದಿದೆ ಎನ್ನುವಂತ ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾವು ಎರಡು ಸರಳ ಪ್ರಶ್ನೆಗಳನ್ನ ಹಾಕೊಳ್ಬೇಕು. ಮೊದಲನೇ ಪ್ರಶ್ನೆ, ಶೂ ಎಸೆದವನು ರಾಕೇಶ್ ಕಿಶೋರ್ ಅಲ್ಲದೀರ ರಶೀದ್ ಖಾನ್ ಆಗಿದ್ದಿದ್ರೆ ಈ ದೇಶದಲ್ಲಿ ಏನಾಗಿತ್ತು? ರಾಕೇಶ್ ಕಿಶೋರ್ ಅಲ್ಲದೀರ ಅವನ ಹೆಸರು ರಶೀದ್ ಖಾನ್ ಆಗಿದ್ದಿದ್ರೆ ಈ ದೇಶ ಏನಾಗಿತ್ತು? ಎರಡನೇದು, ಪೀಠದಲ್ಲಿ ಕುಳಿತಿರುವಂತಹ ವ್ಯಕ್ತಿ ದಲಿತ ಬೌದ್ಧ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಮುಖ್ಯ ನ್ಯಾಯಾಧೀಶ ಗವಾಯಿ ಆಗದಿರ ಚಂದ್ರಚೂಡ್ ಅನ್ನುವಂತಹ ಒಬ್ಬ ಯಾವ ಮೇಲ್ಜಾತಿ ನ್ಯಾಯಾಧೀಶರಾಗಿದ್ದರೆ ಏನಾಗಿರ್ತಿತ್ತು? ಆದ್ದರಿಂದ ಬಂಧುಗಳೇ, ಇದು ಮೇಲ್ನೋಟಕ್ಕೆ ಸರಳವಾಗಿ ಕಾಣುವಂತಹ ಪ್ರಮೇಯಗಳಲ್ಲ. ಇದರ ಹಿಂದೆ ಎದ್ದು ಕಾಣುವಂತಹ ಹಾಗೂ ಬಚ್ಚಿಟ್ಟುಕೊಂಡಿರುವಂತಹ ಹಲವಾರು ಸತ್ಯಗಳಿದಾವೆ. ಅವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಸಿಂಧನೂರು ನಗರದ ಜವಳಗೆರೆ ವ್ಯಾಪ್ತಿಗೆ ಕೇಂದ್ರ ಹಣಕಾಸು ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆಯಾದ ನಿರ್ಮಲಾ ಸೀತಾರಾಮನ್ ಅಕ್ಟೋಬರ್ 16 ಗುರುವಾರದಂದು ಕೃಷಿ ಸಂಸ್ಕರಣೆ, ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟನೆಗೆ ಆಗಮಿಸಲಿದ್ದಾರೆ.
ಎಂಪಿ ಲಾಡ್ಸ್ ಮತ್ತು ನಬಾರ್ಡ್ ಸಹಯೋಗದೊಂದಿಗೆ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರಿನ ಸಿಂಧನೂರು ತಾಲೂಕಿನ ಜವಳಗೆರೆ ಗ್ರಾಮದ ಸ್ವಾಸ್ಥ್ಯ ರೈತರ ಉತ್ಪಾದಕ ಕಂಪನಿ ಲಿಮಿಟೆಡ್ಗೆ ಅಕ್ಟೋಬರ್ 16ರ ಬೆಳಗ್ಗೆ 11 ಗಂಟೆಗೆ ಆಗಮಿಸಲಿದ್ದಾರೆ. ಕೇಂದ್ರ ಸಚಿವರ ಆಗಮನಕ್ಕೆ ಮಾಜಿ ಸಚಿವ ಹಾಗೂ ಕೆಒಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಹಾಗೂ ಸ್ವಾಸ್ಥ್ಯ ರೈತರ ಉತ್ಪಾದಕ ಕೇಂದ್ರ ಸಚಿವರ ಆಗಮನದಿಂದ ಪೂರ್ವ ತಯಾರಿ ವೇದಿಕೆ ಕಾರ್ಯಕ್ರಮ, ಶಿಷ್ಟಾಚಾರ, ರೈತರ ಭಾಗವಹಿಸುವಿಕೆ ಪ್ರತಿಯೊಂದನ್ನು ಗಮನಿಸಲು ಅಧಿಕಾರಿ ವರ್ಗ ತಂಡೋಪತಂಡವಾಗಿ ಜವಳಗೆರೆ ಗ್ರಾಮಕ್ಕೆ ಭೇಟಿ ನೀಡಿ ವೇದಿಕೆ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಬಸವರಾಜ ನಾಡಗೌಡ ಹಾಗೂ ನಿರ್ದೇಶಕರು ಪ್ರಗತಿಪರ ರೈತರು ಸ್ವಾಗತ ಕೋರಲಿದ್ದಾರೆ. ತಾಲೂಕಿನ ಸುಕ್ಷೇತ್ರ ಒಳಬಳ್ಳಾರಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳು ಬಹಳಷ್ಟು ಇರುವ ಕಾರಣ ಈ ಭಾಗದ ಪ್ರಯಾಣಿಕರ ಹಿತದೃಷ್ಟಿಯಿಂದ ಒಳಬಳ್ಳಾರಿಯಿಂದ ಬೆಂಗಳೂರಿಗೆ ಪ್ರತ್ಯೇಕವಾಗಿ ಸರ್ಕಾರಿ ಬಸ್ ಸಂಚಾರಕ್ಕೆ ಇಂದು ಮಂಗಳವಾರ ಸುವರ್ಣಗಿರಿ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿವಿಧ ಮಠಾಧೀಶರ ಉಪಸ್ಥಿತಿಯಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ಚಾಲನೆ ನೀಡಿದರು. ತಾಲೂಕಿನ ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠದ ತ್ರಿವಿಧ ದಾಸೋಹಿ ಮೂರ್ತಿಗಳು ಮಹತ್ತಪಸ್ವಿಗಳಾದ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ ಚನ್ನಬಸವ ಶಿವಯೋಗಿಗಳ 43ನೇ ವರ್ಷದ ಪುಣ್ಯರಾಧನೆ ಕಾರ್ಯಕ್ರಮದಲ್ಲಿ ಬಸ್ ಸಂಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳು ತಾಲೂಕಿಗೆ ಬಹಳ ದೂರ ಇರುವುದರಿಂದ ರಾತ್ರಿ ವೇಳೆ ಬರಲು ತೊಂದರೆಯಾಗುವ ಕಾರಣ ಪ್ರಯಾಣಿಕರ ಒತ್ತಾಯದ ಮೇರೆಗೆ ಪ್ರತಿದಿನ ಒಳಬಳ್ಳಾರಿಯಿಂದ ಬೆಂಗಳೂರಿಗೆ ತೆರಳಲು ಅನುಕೂಲ ಮಾಡಿಕೊಡಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಈ ವೇಳೆ ಸಿದ್ಧಲಿಂಗ ಮಹಾಸ್ವಾಮಿಗಳು, ಹರಗುರು ಚರಮೂರ್ತಿಗಳು, ಅಮರಯ್ಯ ಸ್ವಾಮಿ, ಬಸವರಾಜ್ ಸೇರಿದಂತೆ ಗ್ರಾಮದ ಜನರು ಉಪಸ್ಥಿತರಿದ್ದರು. ತಾಲೂಕಿನ ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠದ ತ್ರಿವಿಧ ದಾಸೋಹಿ ಮೂರ್ತಿಗಳು ಮಹಾತಪಸ್ವಿಗಳಾದ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಶಿವಯೋಗಿಗಳ 43ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಶ್ರೀಮಠ ಸೇವಾ ಟ್ರಸ್ಟ್, ಹರಟೆನೂರು ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್, ಡಾಕ್ಟರ್ ನಾಗವೇಡಿ ಎಸ್ ಪಾಟೀಲ್ ಅಭಿಮಾನಿಗಳ ಸಂಘ, ಸೇವಾಸಿರಿ ಚಾರಿಟಬಲ್ ಟ್ರಸ್ಟ್, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಕಾರುಣ್ಯಾಶ್ರಮದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ವೃದ್ಧರು ಹಾಗೂ ಬುದ್ಧಿಮಾಂದ್ಯರಿಗೆ ಪ್ರಸಾದ ಸೇವೆ, ಹಣ್ಣು ಹಂಪಲು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಪುಣ್ಯಾರಾಧನೆ ನೆರವೇರಿಸಲಾಯಿತು. ರುದ್ರಸ್ವಾಮಿ ಬ್ರಹ್ಮನಮಠ ಪಗಡದಿನ್ನಿ ಅವರು ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸಿದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮಹಿಳಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನಾಗವೇಡಿ ಎಸ್ ಪಾಟೀಲ್ ಆಶ್ರಮಕ್ಕೆ ಸ್ವಂತ ಜಾಗ, ಸರ್ಕಾರದ ಸೌಲಭ್ಯ ಮತ್ತು ನಾಡಿನ ಜನತೆಯ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಿಕೊಂಡು ಸಂಕಲ್ಪ ಮಾಡಿಕೊಂಡರು. ರುದ್ರಸ್ವಾಮಿ ಬ್ರಹ್ಮನಮಠ ಪಗಡದಿನ್ನಿ ಅವರಿಗೆ ಆಶ್ರಮದಿಂದ ಗೌರವಿಸಿ ಒಳಬಳ್ಳಾರಿ ಲಿಂಗೈಕ್ಯ ಶ್ರೀ ಚನ್ನಬಸವ ಮಹಾಶಿವಯೋಗಿಗಳ ಭಾವಚಿತ್ರವನ್ನು ನೆನಪಿನ ಕಾಣಿಕೆಯಾಗಿ ವಿತರಿಸಲಾಯಿತು. ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಮಾತನಾಡಿ, ನಡೆದಾಡುವ ದೇವರಾದ ಒಳಬಳ್ಳಾರಿ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಶಿವಯೋಗಿಗಳ ಪೂಜೆಯಲ್ಲಿ ಸಂಕಲ್ಪ ಮಾಡಿಕೊಂಡಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ. ವಿಶೇಷವಾಗಿ ಒಳಬಳ್ಳಾರಿ ಶ್ರೀಗಳ ಸ್ಫೂರ್ತಿಯಿಂದಾಗಿ ಕಾರುಣ್ಯ ಕುಟುಂಬ ಹುಟ್ಟಿ ಅದೆಷ್ಟು ಅಂದ ಅನಾಥರ ಬಾಳಿಗೆ ಸುಂದರವಾದ ಬದುಕು ಕಟ್ಟಿಕೊಟ್ಟಿದ್ದಾರೆ. ಈ ನಾಡಿನ ಹರಗುರು ಚರಮೂರ್ತಿಗಳ ಆಶೀರ್ವಾದದ ಕುಟುಂಬವಾಗಿದೆ. ಒಳಬಳ್ಳಾರಿಯ ಲಿಂಗೈಕ್ಯ ಶ್ರೀ ಚನ್ನಬಸವ ಮಹಾಶಿವಯೋಗಿಗಳು ಕಾರುಣ್ಯಾಶ್ರಮದಲ್ಲಿ ನೆಲೆಸಿದ್ದಾರೆ. ಆಶ್ರಮದ ತುಂಬ ಅವರ ಭಾವಚಿತ್ರಗಳಿವೆ. ಇಲ್ಲಿರುವ ಜೀವಿಗಳಿಗೆ ಈ ಕಾರುಣ್ಯ ಕುಟುಂಬದ ಯಜಮಾನರಾಗಿ ದಿನಾಲೂ ಅವರಿಗೆ ದರ್ಶನ ನೀಡುತ್ತಿದ್ದಾರೆ. ಒಳಬಳ್ಳಾರಿಯ ಶ್ರೀಗಳು ಈ ಕಲಿಯುಗದಲ್ಲಿ ಅಂಧ ಅನಾಥರ ಬಾಳಿಗೆ ಬೆಳಕಾಗಿದ್ದಾರೆ. ಹರಟೆನೂರಿನ ಹಿರೇಮಠದ ಬಡ ಜಂಗಮ ಕುಟುಂಬದ ಅಮರಯ್ಯ ಸ್ವಾಮಿ ಮತ್ತು ಅವರ ಮಗ ಚನ್ನಬಸಯ್ಯ ಸ್ವಾಮಿ ಈಗಿರುವ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಮಾರ್ಗದರ್ಶನ ಮತ್ತು ಆಶೀರ್ವಾದದೊಂದಿಗೆ ಆಶ್ರಮ ನಿರ್ವಹಿಸುತ್ತಿದ್ದು ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ಆಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ ಮಾತನಾಡಿ, ನಮ್ಮೆಲ್ಲ ಕಾರ್ಯಗಳಿಗೆ ಲಿಂಗೈಕ್ಯ ಶ್ರೀ ಚನ್ನಬಸವ ಶಿವಯೋಗಿಗಳ ಮತ್ತು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಶಿವಯೋಗಿಗಳ ಆಶೀರ್ವಾದವೇ ಮೂಲ ಕಾರಣ. ಈಗಿನ ಶ್ರೀಗಳು ಕೂಡ ನಮಗೆ ಮಾರ್ಗದರ್ಶನ ನೀಡುತ್ತಾ ಕಾರುಣ್ಯ ಕುಟುಂಬವನ್ನು ಮುನ್ನಡೆಸುತ್ತಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ರುದ್ರಸ್ವಾಮಿ ಬ್ರಹ್ಮನಮಠ ಪಗಡದಿನ್ನಿ ಪ್ರದೀಪ್ ಪೂಜಾರ್, ಸಂಸ್ಥಾಪಕರು, ಅಧ್ಯಕ್ಷರು, ಸೇವಾಸಿರಿ ಚಾರಿಟಬಲ್ ಟ್ರಸ್ಟ್, ಸುರೇಶ್ ಗೊರೆಬಾಳ್, DSS ಮುಖಂಡರು, ತಾಲೂಕು ಅಧ್ಯಕ್ಷ ರೂಪಾಕ್ಷಿ, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ, ಆಶ್ರಮದ ವ್ಯವಸ್ಥಾಪಕಿ ಸುಜಾತ ಮರದಗುಡ್ಡ, ಸಿಬ್ಬಂದಿಯಾದ ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಜ್ಯೋತಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಇವತ್ತು ನಾನು ಒಳಗಡೆ ಕೂತ್ಕೊಂಡು ವಿಪಕ್ಷ ಅಣ್ಣ ಮತ್ತು ಆಮೇಲೆ ಸುರೇಶ್ ಅಣ್ಣ ಮತ್ತು ಆಮೇಲೆ ಪ್ರದೀಪ್ ಬ್ರದರ್ ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ತಾತ ಎಷ್ಟು ಕಷ್ಟ ಪಡ್ತಾರೋ ಗೊತ್ತಾಗ್ತಾ ಇಲ್ಲ ನಮ್ಗೆ. ಒಂದೊಂದು ಟೈಮ್ ಅಲ್ಲಿ ಅವ್ರಿಗೆ ಶವ ಸಂಸ್ಕಾರ ಮಾಡ್ಬೇಕಾದ್ರೂ ಕೂಡ ದುಡ್ಡು ಇರ್ತಾ ಇರ್ಲಿಲ್ಲ. ಪ್ರದೀಪ್ ಅವ್ರು ಹೆಂಗ್ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ ಅಂತ ಅನ್ನೋದು ಕೂಡ ನಾವು ವಿಚಾರ ಮಾಡ್ತಾ ಇದ್ವಿ.
ಈಗ ನನಗೆ ಎಕ್ಸಾಂಪಲ್, ನಾನು ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದೆ, ಉಮಾಶ್ರೀ ಮೇಡಮ್ ಬಂದಿರ್ಬೇಕಾದ್ರೆ ನನಗೆ ಮಾಸ್ದೊಡ್ಡಿಯಿಂದ ಒಂದು ಫೋನ್ ಬರ್ತಾ ಇದೆ. ಮಾಸ್ದೊಡ್ಡಿಯಿಂದ ಫೋನ್ ಬರ್ತಾ ಇದ್ರೆ ಅವ್ರ ತಂದೆ ತಾಯಿ ಸತ್ತೋಗಿದ್ದಾರೆ, ಮಕ್ಕಳಿದ್ರು ಕೂಡ ಅವ್ರಿಗೆ ಶವ ಸಂಸ್ಕಾರ ಮಾಡಕ್ ಆಗ್ತಾ ಇಲ್ಲ. ಅಂತ ಒಂದು ನಿಟ್ಟಿನಲ್ಲಿ ಇಲ್ಲಿ ಇರ್ತಕ್ಕಂಥ ಜನಗಳು, ಇಲ್ಲಿ ಇರ್ತಕ್ಕಂಥ ಎಲ್ಲಾ ಕೂಸುಗಳನ್ನು ನೋಡ್ತಾ ಅವರ ಆರೋಗ್ಯಗಳ ವಿಚಾರಿಸ್ತಾ, ಮತ್ತೆ ಅದೇ ರೀತಿಯಾಗಿ ಒಂದು 20 ಜನ ಬ್ಲಡ್ ರೀಡಿಂಗ್ ಅಲ್ಲಿ ಇದ್ದಾರೆ. ಅವ್ರೆಲ್ಲರಿಗೂ ಕೂಡ ಕಾರ್ಯಗಳನ್ನು ಮಾಡ್ಬೇಕಂತಂದ್ರೆ ಅದು ಸಣ್ಣ ಕಾರ್ಯ ಅಲ್ಲ. ಯಾಕಂತಂದ್ರೆ ಅವ್ರು ಎಂತ ಒಂದು ಶಕ್ತಿ ಕೊಟ್ಟಿದ್ದಾನ ದೇವ್ರು ನನ್ಗೆ ಗೊತ್ತಿಲ್ಲ. ಅಮ್ಮನವ್ರಿಗೆ ಆಗಿರ್ಬೋದು, ತಾತನವ್ರಿಗೆ ಆಗಿರ್ಬೋದು, ಅದು ಯಾವ ಒಂದು ಋಣನೋ ಏನೋ ಗೊತ್ತಿಲ್ಲ. ನಿಮಗೆ ಅಂತಂತಂದ್ರೆ ಇವ್ರೇ ಅಮ್ಮ ಅಪ್ಪನೇ ಅನ್ಕೊಂಡು ಇವರೇ ನಿಮ್ಮ ದೇವ್ರುಗಳು ಅಂತ ನಾನು ಹೇಳಿದ್ರೆ ತಪ್ಪಾಗ್ತದೆ. ಯಾಕಂತಂದ್ರೆ ಇಂಥವ್ರು ನಿಮ್ಮಲ್ಲಿ ದೇವ್ರನ್ನ ಕಾಣುತ್ತಾ, ನಿಮ್ನ ಪೂಜೆ ಮಾಡುತ್ತಾ, ನಿಮ್ನ ಇದು ಮಾಡ್ತಾ ಇದ್ರಲ್ಲ, ನಿಜವಾಗ್ಲೂ ತಾತನವ್ರೆ ನೀವು ಇಂಥ ಕಾರ್ಯಗಳಲ್ಲಿ ನಮ್ ಸಾಥ್ ನಿಮ್ಗೆ ಎಷ್ಟು ಬೇಕು, ಏನು ಬೇಕು, ಪ್ರತಿಯೊಂದು ಕಾಲದಲ್ಲೂ ಕೂಡ ನಿಮ್ ಜೊತೆ ಇರ್ತೀನಿ. ನನ್ನಿಂದ ಏನಾಗ್ತದೆ ಆ ಕಾರ್ಯಕ್ಕೆ ನಾನು ಯಾವಾಗ್ಲೂ ಕೂಡ ನಿಮ್ ಜೊತೆ ಇದ್ದೆ. ಯಾಕಂದ್ರೆ ಮೊನ್ನೆ ಕೂಡ CM ಮಗ ಬಂದಿರ್ಬೇಕಾದ್ರೆ ಮೇಡಮ್ ಅವ್ರು ಹೋಗ್ತೀರಾ ಅಂತ ಹೇಳಿ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು. ತಾತ ನೀವು ಫ್ರೀ ಇದ್ರೆ ಬನ್ನಿ, ಲೆಟರ್ ಕೊಡೋಣ, ಇಲ್ಲ ಅಂತಂದ್ರೆ ಬೆಂಗಳೂರು. ನಗರದ ಸುಕಲ್ಪೇಟೆಯ ಗುರು ನಂಜುಂಡಯ್ಯ ಮಠದ ಆವರಣದಲ್ಲಿ ಮಂಗಳವಾರ ಜರುಗಿದ ರಾಷ್ಟ್ರೀಯ ಸ್ವಯಂ ಸಂಘದ ಶತಾಬ್ದಿಯ ಅಂಗವಾಗಿ ನಡೆದ ವಿಜಯದಶಮಿಯ ಪಥಸಂಚಲನ ಹಾಗೂ ಧ್ವಜವಂದನ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ನಗರಸಭೆ ಸದಸ್ಯ ಕೆ ರಾಜಶೇಖರ್, ಮಾಜಿ ಸೈನಿಕ ವೀರೇಶ್ ಯಾದವ್ ಸೇರಿದಂತೆ ಅನೇಕರು ಸೇರಿ ಸ್ವಯಂ ಸೇವಕರಿಗೆ ಪುಷ್ಪಾರ್ಚನೆ ಸಲ್ಲಿಸಿದರು. ನ್ಯಾಯಾಧೀಶರ ಮೇಲೆ ಸುಎಸದ ಘಟನೆ ಖಂಡಿಸಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನೆ. ಅಕ್ಟೋಬರ್ 16ಕ್ಕೆ ಸಿಂಧನೂರಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆಗಮನ. ಒಳಬಳ್ಳಾರಿಯಿಂದ ಬೆಂಗಳೂರಿಗೆ ಬಸ್ ಸಂಚಾರಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಚಾಲನೆ. ಕಾರುಣ್ಯಾಶ್ರಮದಲ್ಲಿ ಒಳಬಳ್ಳಾರಿ ಶ್ರೀಗಳ 43ನೇ ವರ್ಷದ ಪುಣ್ಯಾರಾಧನೆ. ನಗರದಲ್ಲಿ RSSನಿಂದ ಆಕರ್ಷಕ ಪಥಸಂಚಲನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.